ಅರ್ಧ ಊರಲ್ಲಿ ಒಂದೊಂದು ಇಲ್ಲಿ ಒಂದೊಂದು ಮನೆ ದೂರ ಮನೆ ಇರ್ತಾವೆ. ಇದರ ಸಂಬಂಧ ನಮ್ಮ DJ ಸಾಹೇಬರು ಒಂದು ಇನಿಷಿಯೇಟಿವ್ ತೊಗೊಂಡು ಒಂಟಿ ಮನೆ ಅಂತಂದು ಹೇಳಿ ಒಂದು ಇನಿಷಿಯೇಟಿವ್ ಮಾಡಿದ್ದಾರೆ. ಅದು ವಾಟ್ಸಪ್ ನಂಬರ್ ಮಾಡಿದ್ದಾರೆ. ನಾವೆಲ್ಲಾದರೂ ಲಾಂಗ್ ಡೇಸ್ 3 to 4 ಡೇಸ್ ಎಲ್ಲರೂ ಹೋಗೋದಿದ್ರೆ ಅದು ಒಂದು ವಾಟ್ಸಪ್ಗೆ ನಿಮ್ದೊಂದು ಫೋಟೋ ಹಾಕಿ ಸ್ಟೇಷನ್ಗೆ ಒಂದು ಇನ್ಫಾರ್ಮೇಷನ್ ಕೊಟ್ಟು ನಾವು ಈ ಥರ ಹೋಗ್ತಿದ್ದೀವಿ ಲೊಕೇಶನ್ ತಮ್ಮದೊಂದು ಲೊಕೇಶನ್ ವಾಟ್ಸಪ್ ಲೊಕೇಶನ್ ಹಾಕಿ ಇದು ಮಾಡಿದ್ರೆ ಅದು ಆ ಹೌಸ್ ಬಗ್ಗೆ ನಾವು ಸ್ವಲ್ಪ ಅಬ್ಸರ್ವ್ ಇಡ್ತೀವಿ. ಸಮಸ್ಯೆ ಏನಾಗ್ತಿದೆ ಅಂತಂದ್ರೆ ಒಂದು ಎಲ್ಲಾ ರೀತಿಯಿಂದ ಅಬ್ಸರ್ವ್ ಇಡ್ತೀವಿ. ಆಮೇಲೆ ನೈಟ್ ರೌಂಡ್ ಎಲ್ಲ ಮಾಡ್ತೀವಿ, ಕಂಟಿನ್ಯೂಸ್ ಆಗಿ ಮಾಡ್ತೀವಿ. ಆಮೇಲೆ ಮನೆಗಳು ಸಿಕ್ಕಾಪಟ್ಟೆ ಆದ ಅಂತಂದ್ರೆ ಸ್ವಲ್ಪ ವೇರಿಯೇಷನ್ ಆಗುತ್ತೆ. ಆದ್ರೆ 100% ನಾವು ಅದನ್ನ ಇನಿಷಿಯೇಟಿವ್ ತಗೊಂಡೇ ಮಾಡ್ತೀವಿ. ಅದ್ರ ಜೊತೆಗೆ ಈಗ ಒಂಟಿ ಮನೆ ಇರೋದ್ರಿಂದ ಏನಾಗುತ್ತೆ ಅಂತಂದ್ರೆ ಎನಿ ಟೈಮ್ ನಾವು ಅಬ್ಸರ್ವ್ ಮಾಡೋಕ್ಕಾಗಲ್ಲ. ಆ ಟೈಮ್ನಲ್ಲಿ ಏನಾಗುತ್ತೆ ಅಂದ್ರೆ ನಮಗೊಂದು ಹೆಲ್ಪ್ ಏನಂತಂದ್ರೆ ಈ ಒಂಟಿ ಮನೆ ಇತ್ತಂದ್ರೆ CC ಕ್ಯಾಮ್ರಾ ಹಾಕ್ಸೋದ್ರಿಂದ ತುಂಬಾ ಅನುಕೂಲ ಆಗುತ್ತೆ. ಯಾಕಂತಂದ್ರೆ ನಮ್ಗೆ ಈಗ ಇಲ್ಲಿ ಇನ್ಫಾರ್ಮೇಶನ್ ಈಗ ಕಳ್ರಲ್ಲ ಎಲ್ಲರೂ ಹಾಕ್ಬೇಕು ಅಂತಂದ್ರೆ ಅದು ಒಂಥರ ಕಂಟಿನ್ಯೂಸ್ ಆಗಿ ಪೊಲೀಸಿಂಗ್ ಒಬ್ಬ ಪೊಲೀಸ್ ಒಂದ್ ಬಿಟ್ಟು 4 ಪೊಲೀಸ್ ಮನೆ ಮುಂದೆ ಏನು ಡ್ಯೂಟಿ ಮಾಡ್ದಂಗೆ. ನಮ್ಗೆ CC ಕ್ಯಾಮ್ರಾದಾಗ ಒಂದ್ ಸಾರಿ ಅವ್ರು ಪೂರ್ತಿ ಫೇಸ್ ಬರ್ಲಿಕ್ಕೆ ಸ್ವಲ್ಪ ಫೇಸ್ ಎಷ್ಟು ಅಂದ್ರೆ ಅವ್ರ ಬಾಡಿ ಲ್ಯಾಂಗ್ವೇಜ್ ಗೊತ್ತಾದ್ರೂ ಅದ್ಮೇಲೆ ನಾವು ಸಸ್ಪೆಕ್ಟ್ ಮಾಡ್ಬೋದು. ಆ ವಿಚಾರಕ್ಕೋಸ್ಕರ ನಿಮ್ಗೆ ಹೇಳ್ತೇವೆ. CC ಕ್ಯಾಮ್ರಾ ಹಾಕ್ಸಿರ ಅಂತಂದ್ರೆ ಎಲ್ಲ ರೀತಿಯಿಂದ. ಆಮೇಲೆ ಆಲ್ಮೋಸ್ಟ್ ನಾವು ನೋಡ್ದಂಗೆ ಆಮೇಲೆ NCRB ರಿಪೋರ್ಟ್ ಪ್ರಕಾರ ಆಮೇಲೆ ನಾವು DCRB ಎಲ್ಲ ಮಾಹಿತಿ ಕೇಳಿದಾಗ ಅಲ್ಲೆಲ್ಲ ನಾವು MOVs ಅವ್ರ ಫೋಟೋಸ್ ಎಲ್ಲ ಚೆಕ್ ಮಾಡಿದಾಗ ಏನಾಗುತ್ತೆ ಅಂತಂದ್ರೆ ಫಸ್ಟ್ ಮನಿ ಲಾಕ್ ಮಾಡಿದ್ರೆ ಅಂತಂದ್ರೆ ಅವರು ಫಸ್ಟ್ ಟಚ್ ಮಾಡೋದ ಗಾಡ್ರೇಜ್ ಅಥವಾ ಟ್ರೆಜರಿ. ಅದಕ್ಕೋಸ್ಕರ ನಾವೇನು ಹೇಳ್ತೀವಿ, ಈ ಗಾಡ್ರೇಜ್ ಟ್ರೆಜರಿ ಬಿಟ್ಟು ನೀವು ನಿಮ್ಮ ಮನೆ ಒಳಗೆ ಬೇರೆ ಯಾವ್ದಾದ್ರು ಒಂದು ಸೇಫ್ ಅದು ನಿಮ್ಗೆ ಯಾವ್ದು ಸೇಫ್ ಅನ್ಸುತ್ತೆ ಆ ಪ್ಲೇಸ್ ಒಂದು ಫಿಕ್ಸ್ ಮಾಡ್ಕೊಂಡು ನಿಮ್ದು ಗೋಲ್ಡ್ ಆಯ್ತು ಅಥವಾ ನಿಮ್ಮ ಆರ್ನಮೆಂಟ್ಸ್ ಆಯ್ತು ಅದಕ್ಕಿಂತ ಹೆಚ್ಚಿನ ನೀವು ಬ್ಯಾಂಕ್ನಾಗ ಇಡೋದಂತೂ ಸೇಫರ್ ಸೈಡ್. ಅದು ಬೆಟರ್ ಅಂತಂದ್ರೆ ಈ ನ್ಯಾಷನಲೈಸ್ ಬ್ಯಾಂಕ್ ಒಳಗಿಟ್ರೆ ಇನ್ನೂ ಬೆಟರ್. ಅದು ಬಿಟ್ಟು ಬೇರೆ ಬ್ಯಾಂಕ್ನಾಗ ಇಟ್ರೆ ನಾವು ಅದಕ್ಕೆ ಜವಾಬ್ದಾರಲ್ಲ, ನಾವು ಜವಾಬ್ದಾರಲ್ಲ. ನ್ಯಾಷನಲೈಸ್ ಬ್ಯಾಂಕ್ನಾಗ ಇಟ್ರೆ ತುಂಬಾ ಒಳ್ಳೇದು. ಮನಿ ನಾವು ಥೆಫ್ಟ್ ಆಗತ್ತೆ ಅಂತ ಹೋದ್ರೂ ಸಹಿತ ಫಸ್ಟ್ ಟ್ರೆಜರಿನ ಗಾಡ್ರೇಜ್ನ ಬ್ರೇಕ್ ಮಾಡಿರ್ತಾರೆ. ಆಮೇಲೆ ಇಡೀ ಮನಿನ ಸರ್ಚ್ ಮಾಡೋಷ್ಟು ಪೇಷನ್ಸ್ ಅವ್ರಿಗೆ ಇರಂಗಿಲ್ಲ. ಅವ್ರದ್ದೇನಂತಂದ್ರೆ ಭಾಳ 5ರಿಂದ 10 ನಿಮಿಷದಾಗ ಬರ್ತಾರ, ತನ್ನ ಕೆಲಸ ಮುಗಿಸ್ಕೊಂತಾರ ಹೋಗ್ತಾರ. ಆ ಉದ್ದೇಶಕ್ಕೆ ತಾವು ಇಲ್ಲಿ ಯಾವ ಥರ ಟ್ರೆಜರಿ ಬಿಟ್ಟು ಬೇರೆ ಎಲ್ಲಾರ ಇಡೋ ವ್ಯವಸ್ಥೆ ಮಾಡ್ರಿ. ಆಮೇಲೆ ನಿಮ್ಮ ಏರಿಯಾದೊಳಗೆ ಯಾರೋ ಸಸ್ಪೆಕ್ಟ್ ಅಂದ್ರೆ ನಿಮ್ಗೆ ಗೊತ್ತಿರುತ್ತೆ, ಇಲ್ಲಿ ಎಲ್ಲ ಇವ್ರು ಫೇಸ್ ಟು ಫೇಸ್ ಎಲ್ಲ ನೋಡಿರ್ತೀರಿ. ಇವ್ರು ಯಾರಂದ್ರೆ ನಿಮ್ಗೆ ಗೊತ್ತಿರುತ್ತೆ. ಯಾರೋ ನಮ್ದೇ ಒಂದಿಷ್ಟು ಮಂದಿ ಹಿಂಗೆ ಬೈಕ್ ತೊಗೊಂಡು ಅಡ್ಡಾಡೋದು, 2-3 ಸರಿ ಬೈಕ್ ತೊಗೊಂಡು ಅಡ್ಡಾಡೋದು, ಅಥವಾ ಹೆಲ್ಮೆಟ್ ಹಾಕೊಂಡು ಫೇಸ್ ಕಾಣ್ಲಿಕ್ಕೆ ಹೆಲ್ಮೆಟ್ ಹಾಕೊಂಡು ಅಡ್ಡಾಡೋದು, ಅಥವಾ ಮುಖಕ್ಕೆ ಮಾಸ್ಕ್ ಅಥವಾ ಏನೋ ಒಂದು ಬಟ್ಟೆಯಿಂದ ಕಟ್ಕೊಂಡು ಅಡ್ಡಾಡೋದು. ಈ ಥರ ನಿಮ್ಗೆ ಡೌಟ್ ಬಂತಂದ್ರೆ ಒಂದು ಫೋಟೋ ಹೊಡ್ಕೊ, ಸಾಧ್ಯ ಒಂದು ಫೋಟೋ ಹೊಡ್ಕೊರಿ. ಇಲ್ಲಾಂದ್ರೆ ನಿಮ್ಮ ಏರಿಯಾದಾಗ 4 ಜನ ಯಾರು ಸೇರಿ ಅವ್ರು ತರಬೇಸ್ ಕೇಳ್ರಿ, ನೀವು ಯಾರು ಎದಕ್ಕೆ ಬಂದಿರಿ ಏನಂತಂದ್ರಿ. ಆದಷ್ಟು ಸ್ವಲ್ಪ ದೂರ ನಿಂತ್ಕೊಂಡು ಕೇಳಿದ್ರೆ ಭಾಳ ಉತ್ತಮ. ಯಾಕಂದ್ರೆ ಕೇಳಿಸುತ್ತೆ, ಅವ್ರಿಗೆ ಕೇಳಿಸುತ್ತೆ, ನಿಮಗೆ ಕೇಳಿಸುತ್ತೆ. ಸ್ವಲ್ಪ ದೂರ ನಿಂತ್ಕೊಂಡು ನೀವು 4-5 ಜನ ಕೇಳಿದ್ರಂದ್ರೆ ಗೊತ್ತಾಗುತ್ತೆ. ಆಮೇಲೆ ಅವ್ರಿಗೆ ಭಯ ಆಗ್ಬಿಡ್ತದೆ. ಇಲ್ಲಿ ನಾವು ಬಂದ್ರಂದ್ರೆ ಇಲ್ಲಿ ಜನ ಅವೇರ್ನೆಸ್ ಐತೆ ಅವ್ರಿಗೆ, ಇವ್ರು ನಾವು ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿ. 1-2 ಸಾರಿ ಬಂದು ಹೋದ್ರೆ ಅಂತ ನೀವು ಎನ್ಕ್ವೈರಿ ಮಾಡಿದ್ರೆ ನೆಕ್ಸ್ಟ್ ಟೈಮ್ ಈ ಕಡೆ ಯಾರೂ ಬರಲ್ಲ. ಅದಾದ್ಮೇಲೆ ನಿಮ್ಗೆ ಇಲ್ಲಿ ಏನೋ ಅದಾಗಿನೂ ಕೆಲವೊಂದಿಷ್ಟು ಸಮಸ್ಯೆಗಳಾದ್ವು ಅಂತಂದ್ರೆ ಮನೆ ಒಳಗೆ ಏನೋ ಸಮಸ್ಯೆ ಇರ್ಬೋದು, ಅಥವಾ ಬೇರೆ ಇಲ್ಲಿ ಲೋಕಲ್ ಏನೋ ಸಮಸ್ಯೆ ಆ ಥರ ಏನಾರ ಅಂತಂದ್ರೆ ಇನ್ನೊಂದು ನಮ್ಮ ಗೌರ್ಮೆಂಟ್ ಇಂದ 112 ತಮಗೆಲ್ಲ ಗೊತ್ತಿರ್ಬೇಕು ಅನ್ಸುತ್ತೆ. 112 ನಂಬರ್ಗೆ ಎನಿ ಟೈಮ್ ಕಾಲ್ ಮಾಡಿದ್ರು ವಿತಿನ್ 15 ಮಿನಿಟ್ಸ್ ಒಳಗೆ ತಮಗೆ ಬಂದು ರೀಚ್ ಆಗ್ತಾರೆ. ಏನೋ ಸಮಸ್ಯೆ ಇದ್ರು ಅಲ್ಲಿ ಸ್ಪಾಟ್ನಾಗ ಬಗೆಹರಿಸಿದ್ರೆ ಬಗೆಹರಿಸ್ತಾರೆ. ಅಥವಾ ಆಗ್ಲಿಲ್ಲ ಅಂದ್ರೆ ಅದನ್ನ ಮತ್ತೆ ಸ್ಟೇಷನ್ಗೆ ಫಾರ್ವರ್ಡ್ ಮಾಡ್ತಾರೆ. ಅಲ್ಲಿ ನೀವು ಮತ್ತೆ ಸಮಸ್ಯೆಗಳನ್ನ ಬಗೆಹರಿಸ್ಬೋದು. ಬಟ್ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಒಳಗೆ ಅಂದ್ರೆ ನಿಮ್ಗೆ ಕಡಿಮೆ ಟೈಮ್ ಒಳಗೆ ನಿಮ್ಗೆ ಏನಂತಂದು ಹೇಳಿ ನಿಮ್ಮ ಸಮಸ್ಯೆಗಳನ್ನ ಆಲಿಸೋಕೋಸ್ಕರ 112 ಮಾಡಿದಾರೆ. ಅದಾದ್ಮೇಲೆ ಎಲ್ರಿಗೂ ಮೊಬೈಲಲ್ಲಿ ಈಗ ಇವರೇ ನಿಮಗೆ ಕಳಿಸ್ದಂಗೆ ಒಂದು ಇನ್ವಿಟೇಷನ್ ಕಾರ್ಡ ಬರ್ತಡೇ ಜನ ಬರ್ತದೆ, ಅದನ್ನು ಓಪನ್ ಮಾಡಕ್ಕೆ ಹೋಗ್ಬೇಡಿ. ಓಪನ್ ಮಾಡಿದ್ರೆ ನಿಮ್ಮ ಜೊತೆ ನಿಮ್ಮ ಗ್ರೂಪಲ್ಲಿ ಎಷ್ಟಾಗುತ್ತೆ ಅಷ್ಟು ಜನದ ಹಾಕಾಗುತ್ತೆ. ಅದು ಏನಂತಂದ್ರೆ APK ಅಂತಂದ್ರೆ APK ಫೈಲ್ ಅಂತಂದ್ರೆ APK ಅಂತಂದ್ರೆ ಆ ಫೈಲ್ ನೇಮ್ ಏನ್ರ APK ಅನ್ನೋದು ಅಂತಂದ್ರೆ ಫೈಲ್ ನೇಮ್ ನೋಡಿನೇ ನೀವು ಅದನ್ನ ಡೌನ್ಲೋಡ್ ಕೊಡ್ಬೇಕಾ. ನೀವು ಅದು ಇನ್ವಿಟೇಷನ್ ಕಾರ್ಡ್ ಒಳಗ APK ಅಂತಂದಿರ್ತದೆ. ಆ APK ಅಂತಂದ್ರೆ ಅದು ಒಟ್ಟ ಮುಟ್ಟ ಮಾಡ್ರಿ. ಅದನ್ನ ಡಿಲೀಟ್ ಮಾಡಕ್ ಹೋಗಿ ಓಪನ್ ಆಗ್ಬೋದು ಬೇಬಿ. ಅದು ಒಟ್ಟ ಓಪನ್ ಮಾಡಕ್ ಹೋಗ್ಬೇಡ್ರಿ. ಯಾರಿಗೆ ಗೊತ್ತಿದ್ದವ್ರಿಗೆ ಅದನ್ನ ತೋರ್ಸಿ ಅವ್ರ ಕಡೆ ಡಿಲೀಟ್ ಮಾಡಿದ್ರಿ. ಇಲ್ಲ ಅಂತಂದ್ರೆ ಅದನ್ನ ಮುಟ್ಲೇಬೇಡ. ಅದನ್ನ ಡೌನ್ಲೋಡ್ ಮಾಡಿ APK ನೀವು ಫೈಲ್ ಡೌನ್ಲೋಡ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ನಿಮ್ಮ ಮೊಬೈಲ್ ಇರೋದ್ರಿಂದ ಎಲ್ಲಾ ಡಾಟಾಸ್
ಅವರು ಇದು ಹ್ಯಾಕ್ ಮಾಡ್ಬಿಡ್ತಾರೆ. ಅದಕ್ಕೋಸ್ಕರ ನೀವು APK ಫೈಲ್, ಸ್ಪೆಷಲಿ APK ಅಂತ ಅಂದಿತ್ತು ಅಂತಂದ್ರೆ ನೀವು ಅದು ಒಟ್ಟ ಓಪನ್ ಮಾಡ್ಬೇಡ್ರಿ. APK ಫೈಲ್ ಇನ್ ಕೇಸ್ ನೀವು APK ಫೈಲ್ ಓಪನ್ ಮಾಡಿದ್ರೆ ಅಂತಂದ್ರೆ ಆಟೋಮೆಟಿಕ್ ಆಗಿ ನೀವ್ ಏನ್ ಮಾಡ್ಬೇಕಂತಂದ್ರೆ ನೀವು 1930 ಫೋನ್ ಮಾಡಿ ನಿಮ್ ಎಲ್ಲಾ ಅಕೌಂಟ್, ಬ್ಯಾಂಕ್ ಅಕೌಂಟ್ ಎಲ್ಲ ಫ್ರೀಸ್ ಮಾಡಿಸ್ಬಿಡ್ರಿ. ಅಂದ್ರೆ ನಿಮ್ ಅಕೌಂಟ್ ಇಂದ ಯಾವುದೇ ರೀತಿ ಅಂತ ಅಮೌಂಟ್ ಹೋಗಂಗಿಲ್ಲ ಇನ್ ಕೇಸ್ ನೀವು ಮಾಡಿದ್ರೆ. ಅದಾದ್ಮೇಲೆ ಸಹ ನೀವು ಇನ್ ಕೇಸ್ ನೀವು ಮತ್ ಮಾಡಿದ ಅದಕ್ಕಿಂತ ಹೆಚ್ಚಿನ ವಾಪಸ್ ಯಾವ್ದೋ ಒಂದು ಫೋನ್ ಬರುತ್ತೆ, ನಾವ್ ಹಿಂಗ ಪೊಲೀಸರು ಅಂತ ಹೇಳ್ತಾರ, ಇಲ್ಲ ನಾವ್ ಹಿಂಗ್ CID ಅಂತ ಹಿಂಗ ನಿಮ್ ಮಗ ಹಿಂಗ ಫಾರಿನ್ ಮಾಡ್ತಾನ ಅಥವಾ ಹಿಂಗ 1930 ಅಂತ ಹೇಳಿ ನಿಮ್ಗ ಹಿಡ್ಕೊಂಡು ಅಂದ್ರೇನು ಆನ್ಲೈನ್ ಸೋಷಿಯಲ್ ಮೀಡಿಯಾದೊಳಗೆ ಅಂದ್ರೆ ಆನ್ಲೈನ್ ಒಳಗೆ ವಾಟ್ಸ್ಆಪ್ ಕಾಲ್ ಒಳಗೆ ನಿಮ್ಗೆ ಹಿಡ್ಕೊಂಡು ನಿಮ್ಗೆ ಭಯ ಪಡಿಸಿ ನಿಮ್ ಕಡೆಯಿಂದ ಅಮೌಂಟ್ ಹಾಕಿಸ್ಕೊಂಡು, ಮೊನ್ನೆ ರೀಸೆಂಟ್ ಆಗಿ ಒಬ್ಬ ಬ್ಯಾಂಕ್ ಮ್ಯಾನೇಜರ್ ಕಡೆಯಿಂದ 30 ಲಕ್ಷ ಅಮೌಂಟ್ ಹಾಕಿಸ್ಕೊಂಡಿದ್ದಾರೆ. ಅದು ಏನಂತಂದ್ರ ಅದು ಆಕ್ಚುಲಿ ಅವರು ಭಯ ಪಡಿಸ್ತಾರ ಅಂದಾಗ ನೀವು ಭಯ ಪಡಬಾರ್ದು. ಏನಾಗೆ ಸಮಸ್ಯೆ ನೀವು ಸೇಮ್ ಹಿಂದೆಲ್ಲ ನಿಮ್ಮ ಮಕ್ಳು ಎಲ್ಲ ಹೊರಗೆ ಇರ್ತಾರೆ ತಿಳ್ಕೊಂತಾರೆ, ಎಲ್ಲ ತಿಳ್ಕೊಂಡು ಕಾಲ್ ಮಾಡ್ತಾರೆ, ನಿಮ್ಮ ಮಗ ಹಿಂಗೆ ನಾವು ಹಿಡಿದಿದ್ದೀವಿ, ಅವನ ಜೈಲಿಗೆ ಕಳಿಸ್ತೀವಿ, ಅಂತ ಹೇಳ್ತಾರೆ. ಆಮೇಲೆ ಅವ್ರು ಕಾಲ್ ಕಟ್ ಮಾಡಿಸ್ಕೊಡಲ್ಲ. ಕಾಲ್ ಕಟ್ ಮಾಡಿದ್ರೆ ನಾವು ನಮ್ಮ ಮಗನ ಏನಾಗಲ್ಲ, ನಾವು ಅವ್ರು ಪೊಲೀಸರ ಬೇರೆ ಪೊಲೀಸ್ ಎಲ್ಲ ಹೆಂಗ್ ಕಾಲ್ ಕಟ್ ಮಾಡಿದ್ರೆ ವಾಪಸ್ ನೀವು ಅಗೇನ ಕಾಲ್ ಮಾಡಿದ್ರೆ ಕಾಲ್ ರಿಸೀವ್ ಮಾಡ್ತಾರೆ, ಏನಾವ ಕಟ್ ಮಾಡಿ. ಬಟ್ ಅವ್ರು ಒಟ್ಟ ಕಾಲ್ ಕಟ್ ಮಾಡ್ಸಲ್ಲ. ಅವಾಗ ನಿಮ್ಗೆ ಅರ್ಥ ಆಗುತ್ತೆ ಕಾಲ್ ಕಟ್ ಮಾಡ್ತಾ ಆಗ್ತಿಲ್ಲ, ಅವ್ರು ಭಯ ಪಡ್ಸಾತಾರ ಅಂತಂದ್ರೆ ಅವ್ರು ಏನ್ ಮಾಡ್ತಾರ, ನೀವು ಹೊರಗಿದ್ರು ನೀವು ಒಂದು ಆಟೋಮೆಟಿಕ್ ಒಂದು ರೂಮ್ ಕರೆಸ್ತಾರೆ, ಕರೆಸಿ ರೂಮ್ ಲಾಕ್ ಮಾಡಿಸ್ತಾರೆ. ಲಾಕ್ ಮಾಡಿಸಿ ಕುಂತಲ್ಲಿಂದ ಆಪರೇಟ್ ಮಾಡ್ತಾರೆ. ಇಲ್ಲ ನನ್ನ ಕಡೆ ಅಮೌಂಟ್ ಇಲ್ಲ, ನನ್ನ ಕಡೆ ನಮ್ಗೆ ಮಾಡಕ್ಕಾಗಲ್ಲ ಅಂದ್ರೆ ನಿಮ್ ಕಡೆ ನಿಮ್ದೆಲ್ಲ ಡಾಕ್ಯುಮೆಂಟ್ಸ್ ತಗೊಂಡಿರ್ತಾರ ಅವ್ರು ಆಲ್ರೆಡಿ, ಅದನ್ನ ಬೇರೆ ಕಡೆ ಹತ್ತಿಸಿ ಅವ್ರ ಕಡೆ ಅಮೌಂಟ್ ಹಾಕಿಸ್ಕೊಳಕ್ ಟ್ರೈ ಮಾಡ್ತಾರೆ ಹೊರತು ನಿಮ್ ಫೋನ್ ಅಂತೂ ಕಟ್ ಮಾಡಲ್ಲ. ಅಂದ್ರೆ ನಿಮ್ನ ಅವ್ರ ಕ್ಯಾಪ್ಚರ್ ಮಾಡ್ಕೊಂಡ್ಬಿಟ್ಟಿರ್ತಾರೆ, ಹಿಡ್ಕೊಂಡ್ಬಿಟ್ಟಿರ್ತಾರೆ. ಆ ಉದ್ದೇಶಕ್ಕೆ ಅಂತಾವ್ ಏನಾದ್ರೂ ಸಹ ನೀವು 1930 ಕಾಲ್ ಮಾಡಿದ್ರೆ ಏನಾಗುತ್ತೆ, ಈಗ ನೀವು ನಮ್ಗೆ ಅಮೌಂಟ್ ಹಾಕಿದ್ಮೇಲೆ ನಾನ್ ಬೇರೆದವ್ರಿಗೆ ಅವ್ರ ಅಕೌಂಟ್ ಇಂದ ಅವ್ರ ಅಕೌಂಟ್, ಅವ್ರ ಅಕೌಂಟ್ ಇಂದ ಅವ್ರ ಅಕೌಂಟ್, ಹಿಂಗೆ ಅದು ನೀವು ಒಂದು 50 ಬಿಟ್ಟು 60 ಅಕೌಂಟ್ ಶೇರ್ ಮಾಡಿ ವಿತಿನ್ 1 ಅವರ್ ಒಳಗೆ, ಅಂದ್ರೆ ಗೋಲ್ಡನ್ ಅವರ್ ಅಂತ ಕರೀತಾರೆ. 1930 ಫೋನ್ ಮಾಡಿದ್ರೆ 15ರಿಂದ 20 ಅಕೌಂಟ್ಗೆ ಅವರು ಅದನ್ನ ಅಮೌಂಟ್ ಟ್ರಾನ್ಸ್ಫರ್ ಮಾಡಿದ್ರು ಕೂಡ ಲಾಸ್ಟ್ ಅಕೌಂಟ್ ಎಲ್ಲಿರುತ್ತಲ್ಲ ಅಲ್ಲಿ ಮಟ್ಟನು ಫ್ರೀಸ್ ಆಗತ್ತೆ. ಅಲ್ಲಿಗೆ ಫ್ರೀಸ್ ಆತಂದ್ರೆ ಅತ್ತ ಮುಂದೆ ಶೇರ್ ಮಾಡಕ್ಕಾಗಲ್ಲ, ಯಾಕಂದ್ರೆ ಅಕೌಂಟ್ ಫ್ರೀಸ್ ಆಗಿಬಿಟ್ಟಿರುತ್ತೆ. ಹಂಗಾಗಿ ಅದು ನೀವು 1930 ಫೋನ್ ಮಾಡಿ ಇಮಿಡಿಯೇಟ್ ಆಗಿ ಇದು ಮಾಡಿದ್ರೆ ಬೆಸ್ಟ್ ಫೋನ್ ಅಂದ್ರೆ APK ಫೈಲ್ ಅಂತ ಡೌನ್ಲೋಡ್ ಮಾಡ್ಬಿಟ್ರಿ. ಆಮೇಲೆ OTP ಅಂತ ಶೇರ್ ಮಾಡ್ಬಿಡಿ. OTP ಇವೆರಡು ಬಿಟ್ರೆ ಆಪ್ಷನ್ ಬಿಟ್ರೆ ಬೇರೆ ಕಡೆಯಿಂದ ಅಮೌಂಟ್ ಅಷ್ಟೇ ತಗೊಳಕ ಆಗಲ್ಲ. ಅದನ್ನ ಬಿಟ್ರೆ ಈಗ